ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ ಅಂತ ನಗುತ್ತಿದ್ದ ಪೂಜಾರಿ. ಹೌದು, ನಿನ್ನ ಹುಡುಗಿಯನ್ನು ಒಂದು ವಾರದಿಂದ ಮಾತಾಡಿಸಿಲ್ಲ. ಅವಳು ಬೇಜಾರಾಗಿರ್ತಾಳೆ. ನಾನು ಹೇಳಿದ್ದೆ ತಾನೆ ನಿನ್ನ ಹುಡುಗಿ ನಿನಗೆ ಸಿಗ್ತಾಳೆ ಅಂತ. ಸಿಕ್ಕಿದ ಮೇಲೆ ಜೋಪಾನ ಮಾಡಬೇಕೇ ಹೊರತು ಕಳೆದುಕೊಳ್ಳಬಾರದು ಅಂತಾರೆ. ಅಯ್ಯೋ ಸ್ವಾಮಿ, ನನ್ನದಾದರೂ ಪರವಾಗಿಲ್ಲ, ನನ್ನ ಹುಡುಗಿಗೆ ಗೊತ್ತಿದೆ ನಾನು ಏನಕ್ಕೆ ಮಾತಾಡ್ತಿಲ್ಲ ಅಂತ. ಆದರೆ ಇವನು ಇದ್ದಾನಲ್ಲ ಭೂಪ, ಇವನು ನನ್ನ ತಂಗಿಯನ್ನು ಕಣ್ಣೀರಿನಲ್ಲೇ ಕೈತೊಳಿಸುತ್ತಿದ್ದಾನೆ. ಆ ಹುಡುಗಿ ತುಂಬಾ ಸ್ಮೂತ್, ಇವನೇ ಒಡ್ಡ. ಇವನಿಗೆ ಎಷ್ಟು ಕೋಪ ಇದೆ ಗೊತ್ತಾ ಅಂತ ಆಯುಷ್ ಚಿಕ್ಕ ಹುಡುಗನ ಹಾಗೆ ದೂರು ಹೇಳಿದರೆ ರಾಮ್ಗೆ ಕೋಪ ಬರುತ್ತಾ. ಅವನು ಯೋಗ ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಅವನಿಗೆ ಎಲ್ಲಿಂದ ಬರುತ್ತೆ ಕೋಪ ಅಂತಾರೆ. ಆಯುಷ್ ಜೋರಾಗಿ ನಗುತ್ತಾ, ಏನು ಯೋಗನ ಧ್ಯಾನನ, ಅದು ಇವನ. ಸರಿ ಹೋಯ್ತು, ನಾನೆಲ್ಲೋ ನಿಮ್ಮನ್ನು ಸ್ವಲ್ಪ ಹುಚ್ಚ ಅಂದುಕೊಂಡಿದ್ದೆ, ಆದರೆ ನೀವು ಪೂರ್ತಿ ಹುಚ್ಚ. ಇವನನ್ನು ಯಾರು ಅಂದುಕೊಂಡು ಮಾತಾಡ್ತಾ ಇದ್ದೀರೋ ಏನೋ. ಇವನ ಜೊತೆ ಇದ್ದು ನನಗೆ ತಲೆ ಕೆಟ್ಟು ಹೋಗಿದೆ. ನೀವು ಬೇರೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂತರೆ ಚಿರು ಸುಮ್ಮನೆ ತಲೆ ಬಗ್ಗಿಸಿ ಕುಳಿತಿದ್ದಾನೆ. ಪೂಜಾರಿ ಚಿರು ಕಡೆ ನೋಡುತ್ತಾ, ಮಾರಿಯಮ್ಮ ಇವನಿಗೆ ಸ್ವಲ್ಪ ನೆಮ್ಮದಿ ಕೊಡು ಅಂತ ಅವನ ತಲೆಯನ್ನು ಸವರಿ ಮುಗುಳ್ನಗುತ್ತಾ ಅಲ್ಲಿಂದ ಎದ್ದು ಹೋಗ್ತಾರೆ. ಸ್ವಲ್ಪ ಹೊತ್ತಿಗೆ ಕುಳಿತಿದ್ದ ಚಿರು ಎದ್ದು ನಿಂತು, ಅಮ್ಮ ಕಾಯ್ತಾ ಇರ್ತಾರೆ, ನಾನು ಹೋಗುವವರೆಗೂ ಅವರು ಊಟ ಮಾಡಿರಲ್ಲ ಅಂತ ಎದ್ದು ಸೀದಾ ಹೋಗ್ತಾನೆ. ಆಯುಷ್ ತಲೆಯ ಮೇಲಿಂದ ಕೈ ತೆಗೆದು, ಅಮ್ಮ ನಾ ಊಟಕ್ಕೆ ಕಾಯ್ತಾ ಇದ್ದಾರ ಅಂತ ಅವನ ಕಡೆ ನೋಡಿದರೆ ಅವನು ತಿರುಗದೆ ಹೋಗುವುದನ್ನು ನೋಡಿ, ಈ ಊರಲ್ಲಿ ಯಾವ ಅಮ್ಮ ಇದ್ದಾರೋ ಏನೋ ಕರ್ಮ ನಂದು. ಇಷ್ಟು ದಿನ ಮನಸ್ವಿ ಅಂತ ಗೋಳು ಹೊಯ್ಕೊಂಡ, ಈಗ ಅಮ್ಮನ ಅಂತ ಎದ್ದು ಅವನ ಹಿಂದೆ ಓಡ್ತಾನೆ. ನಿಂತ್ಕೊಳ್ಳೋ ಅಮ್ಮನೋ ಗುಮ್ಮನೂ ಇಲ್ಲ, ನಿಂತ್ಕೊಳ್ಳೋ ಲೋಫರ್, ಇವತ್ತು ಗ್ಯಾರಂಟಿ ನಿನಗೆ ಹೊಡಿತೀನೋ ಅಂತ ಕೂಗುತ್ತಲೇ ಅವನ ಹಿಂದೆ ಹೋಗ್ತಾನೆ. ಚಿರು ಮಾತ್ರ ಅವನ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಮನೆಗೆ ದಾರಿ ಹಿಡಿದಿದ್ದಾನೆ. ಹೆಂಚಿನ ಮನೆಯ ಮುಂದೆ ಬಂದು ನಿಂತಿದ್ದಾನೆ. ಬಾಗಿಲು ಸ್ವಲ್ಪ ತೆಗೆದಿದ್ದು ಮನೆಯ ಒಳಗೆ ಹೋಗಲು ನೋಡಿದಾಗ ಆಯುಷ್ ಅವನ ಕೈ ಹಿಡಿಯುತ್ತಾನೆ. ಲೋ ಚಿರು, ಇದು ಯಾರದೋ ಮನೆ ಹೋಗ್ತಾ ಇದೆಯಲ್ಲ, ಬಾರೋ ಬೆಂಗಳೂರಿಗೆ ಹೋಗೋಣ. ನೀನು ಇಲ್ಲಿಗೆ ಬಂದ ಮೇಲೆ ನೀನು ಮೆಂಟಲ್ ಆಗೋದಲ್ಲದೆ ನನ್ನನ್ನು ಮೆಂಟಲ್ ಮಾಡಿ ಬಿಡ್ತೀಯ ಅಂದಾಗ ಚಿರು ಕೈ ಒದರಿಕೊಳ್ಳುತ್ತಾ, ಅಮ್ಮ ಅಮ್ಮ ಎಲ್ಲಿದ್ದೀಯಾ ಅಂತ ಕೂಗ್ತಾನೆ. ಥೋ, ನಿಮ್ಮಮ್ಮ ಇಲ್ಲಿ ಎಲ್ಲಿದ್ದಾರೋ, ಬಾರೋ ಹೋಗೋಣ ಅಂತ ಆಯುಷ್ ಅನ್ನುವಷ್ಟರಲ್ಲಿ ನಿಧಾನವಾಗಿ ಹೆಜ್ಜೆ ಹಾಕಿ ಬಂದ ಹೆಂಗಸು ಬಾಗಿಲು ತೆಗೆದು ಕಣ್ಣಿಗೆ ಬೀಳುವ ಬೆಳಕಿಗೆ ಕೈ ಅಡ್ಡ ಇಟ್ಟು ಯಾರು ಅಂತಾರೆ. ನಾನಮ್ಮ ರಾಮಚಂದ್ರ ಅಂತಾನೆ ಚಿರು. ಆಯುಷ್ ಚಿರುನ ಕಡೆ ತಿರುಗಿ, ನೀನು ರಾಮಚಂದ್ರನ? ಪಾಪ ಕಣು, ಆ ಹೆಂಗಸಿಗೆ ಹುಷಾರಿಲ್ಲ ಅಂತ ಅನಿಸುತ್ತೆ, ತಮಾಷೆ ಮಾಡಬೇಡುವ, ಬಾರೋ ಅಂತ ಕೈ ಹಿಡಿದು ಎಳೆದರೆ, ಅಮ್ಮ ನಾನು ರಾಮ, ನನ್ನ ಗುರುತು ಸಿಗಲಿಲ್ವಾ ನಿಮಗೆ? ನೀನು ಯಾಕಮ್ಮ ಹೀಗಾಗಿದ್ದೀಯಾ ಅಂತ ಅವರ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಕೇಳಿದಾಗ ಆ ಹೆಂಗಸಿನ ಕಣ್ಣಿಂದ ನೀರು ಜಾರುತ್ತೆ. ರಾಮ ಬಂದ್ಯಪ್ಪ, ಇಷ್ಟು ದಿನ ಎಲ್ಲಿದ್ದೆ ನೀನು? ನಿನಗೋಸ್ಕರ ಈ ಅಮ್ಮ ಕಾಯ್ತಾ ಇರ್ತಾಳೆ ಅಂತ ಗೊತ್ತಿಲ್ವಾ ನಿನಗೆ ಅಂತ ಅವನ ಮುಖ ಮೈ ಎಲ್ಲವನ್ನು ಸವರಿ, ಯಾಕೆ ಮಗು ಇಷ್ಟು ಬಡವಾಗಿದ್ದೀಯ? ಕೆಲಸ ಜಾಸ್ತಿನಾ? ಸರಿಯಾಗಿ ಊಟ ಮಾಡ್ತಾ ಇದೆಯೋ ಇಲ್ವೋ ಅಂತ ಮೈನೆಲ್ಲ ತಡವಿದಾಗ, ಅಮ್ಮ ನಾನು ಚೆನ್ನಾಗೇ ಇದ್ದೀನಿ, ಇನ್ನು ನೀನು ಹೇಗೆ ಸೊರಗಿದ್ದೀಯ ನೋಡು, ನಾನು ಜೊತೆಯಲ್ಲಿ ಇಲ್ಲ ಅಂತ ಊಟ ತಿಂಡಿ ಮಾಡ್ತಾ ಇಲ್ವಾ ನೀನು ಅಂತ ಅವರ ಮುಖ ತಲೆಯನ್ನು ಸವರಿದಾಗ ಆಯುಷ್ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಾನೆ. ಇವರು ಯಾರು? ಇವನು ಯಾವಾಗ ರಾಮ ಆದ? ದೇವರೇ, ನಾನೇನಪ್ಪ ಮಾಡಿದ್ದೆ ನಿನಗೆ? ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿನಗೆ ಕೈ ಮುಗಿತೀನಿ ತಾನೆ, ಆದರೆ ನೀನು ಮಾತ್ರ ಒಂದು ನಮಸ್ಕಾರ ಸಾಕಾಗಲ್ಲ ಅಂತ ಯಾವಾಗಲೂ ನಿನ್ನನ್ನು ನೆನೆಸಿಕೊಳ್ಳುವಂತೆ ಮಾಡ್ತಾ ಇದೆಯಲ್ಲ. ಇವನು ದಿನಕ್ಕೊಂದು ಸಲ ಗಂಟೆಗೊಂದು ಸಲ ಬದಲಾದರೆ ನಾನು ಹೇಗಪ್ಪ ತಡೀಲಿ ಈ ಟಾರ್ಚರ್ನ ಅಂತ ಮನಸ್ಸಲ್ಲೇ ದೇವರನ್ನು ನೆನೆಸಿಕೊಳ್ಳುತ್ತಾ ಅವರ ಕಡೆ ನೋಡ್ತಾನೆ. ಬಾ ಮಗು, ಒಳಗೆ ಬಾ ಅಂದು ಇಬ್ಬರು ಒಳಗೆ ಹೋದರೆ ಆಯುಷ್ ಕೂಡ ಅವರ ಹಿಂದೆ ಹೆಜ್ಜೆ ಹಾಕ್ತಾನೆ. ಇವರು ಯಾರು, ನಿನ್ನ ಸ್ನೇಹಿತರ ಅಂತ ಅಮ್ಮ ಕೇಳಿದಾಗ ರಾಮ ಆಯುಷ್ನ ಕಡೆ ನೋಡುತ್ತಾ, ನನಗೆ ಗೊತ್ತಿಲ್ಲಮ್ಮ, ಇವರು ಆಗಿನಿಂದ ನನ್ನ ಹಿಂದೆಯೇ ಬರ್ತಾ ಇದ್ದಾರೆ, ಬಾ ಹೋಗೋಣ ಅಂತ ಹಿಂಸೆ ನೀಡ್ತಾನೆ ಅಂದಾಗ ಆಯುಷ್ ದೊಡ್ಡ ಕಣ್ಣು ಬಿಟ್ಟು ಚಿರುನನ್ನು ಗುರಾಯಿಸ್ತಾನೆ. ರಾಮ, ಇನ್ನು ತಮಾಷೆ ಮಾಡೋದು ಬಿಟ್ಟಿಲ್ವಾ ನೀನು ಅಂತ ತಮ್ಮ ಕಣ್ಣನ್ನು
ಒರೆಸಿಕೊಂಡು, ಬಾರಪ್ಪ ನೀನು ಇಲ್ಲೇ ಕುಳಿತುಕೋ, ಬೇಗ ಅಡುಗೆ ಮಾಡ್ತೀನಿ, ನೀನು ಎಷ್ಟು ಹೊಟ್ಟೆ ಹಸಿದುಕೊಂಡಿದ್ಯೋ ಏನೋ ಅಂತ ಅಡುಗೆ ಮನೆಗೆ ಹೋಗ್ತಾರೆ. ನಿನಗೆ ಸರಿ ಅನಿಸುತ್ತೇನೋ ಇದೆಲ್ಲ? ಪಾಪ ಅವರು ಅವರ ಮಗ ಅಂತ ತಿಳಿದುಕೊಂಡಿದ್ದಾರೆ. ಅವರಿಗೆ ಸರಿಯಾಗಿ ಕಣ್ಣು ಕಾಣಿಸಲ್ಲ ಅಂತ ಅನಿಸುತ್ತೆ. ಅವರ ಎಮೋಷನ್ ಜೊತೆ ಆಟ ಆಡೋದು ಒಳ್ಳೇದಲ್ಲ, ಪ್ಲೀಸ್ ನಿಜ ಹೇಳಿ ಬಂದು ಬಿಡು ಅಂತ ಆಯುಷ್ ಅಂದರೆ ಚಿರು ಎದ್ದು ಬೀರುವಿನ ಬಾಗಿಲು ತೆಗೆದು ಬಿಳಿ ಟವೆಲ್ ಅನ್ನು ಒಂದು ಸಲ ಸವರಿ ಮುಗುಳ್ನಗುತ್ತಾ ಮತ್ತೆ ಅದನ್ನು ಅಲ್ಲೇ ಇಟ್ಟು ಅದರ ಕೆಳಗೆ ಇದ್ದ ಒಂದು ಡೈರಿಯನ್ನು ತೆಗೆದುಕೊಳ್ತಾನೆ. ಆ ಡೈರಿ ತುಂಬಾ ಹಳೆಯದಾಗಿದ್ದು ಅದರ ಪೇಪರ್ಗಳಲ್ಲಿ ಬರೆದ ಅಕ್ಷರಗಳೆಲ್ಲ ಮಾಸಿ ಹೋದಂತೆ ಆಗಿದೆ. ಆ ಡೈರಿಯ ಪ್ರತಿಯೊಂದು ಹಾಳೆಯನ್ನು ಸವರುತ್ತಾ ನೋಡಿದರೆ ಆಯುಷ್ ತಲೆಯ ಮೇಲೆ ಕೈ ಹೊತ್ತು ಕೂರುತ್ತಾನೆ. ಬಿಸಿ ಅನ್ನ ಗೊಜ್ಜು ಮಾಡಿ 2 ತಟ್ಟೆಗಳಲ್ಲಿ ಹಾಕಿಕೊಂಡು ಬಂದು ಒಂದು ತಟ್ಟೆಯನ್ನು ಆಯುಷ್ ಕೈಗೆ ಕೊಟ್ಟರೆ ಇನ್ನೊಂದು ತಟ್ಟೆಯಲ್ಲಿ ಅನ್ನ ಕಲಸುತ್ತಾ ಚಿರುವಿನ ತುತ್ತಿಡುತ್ತಾರೆ. ತರಕಾರಿ ಇರಲಿಲ್ಲ, ಸಂಜೆಗೆ ನಿನಗೆ ಒಳ್ಳೆಯ ಅಡುಗೆ ಮಾಡಿ ಕೊಡ್ತೀನಿ, ತಿನ್ನು ಮಗು ಅಂತ ತುತ್ತಿಟ್ಟರೆ ಆಯುಷ್ ಅವರಿಬ್ಬರನ್ನೇ ನೋಡುತ್ತಿದ್ದಾನೆ. ಚಿರು ಕೂಡ ತುತ್ತು ಮಾಡಿ ಅಮ್ಮನಿಗೆ ತಿನ್ನಿಸುತ್ತಿದ್ದಾನೆ. ಆಯುಷ್ ಮನಸ್ಸಲ್ಲಿ ಚಿರುಗೆ ಅವರಮ್ಮನ ಕಡೆಯಿಂದ ಅಂತೂ ಈ ಪ್ರೀತಿ ಸಿಗಲಿಲ್ಲ. ಪಾಪ ಈ ಹೆಂಗಸು ಯಾರೋ ಏನೋ ತಾಯಿಯ ಪ್ರೀತಿ ತೋರಿಸ್ತಾ ಇದ್ದಾರೆ ಇವನಿಗೆ ಅಂತ ಊಟದ ರುಚಿಯನ್ನು ಸವಿಯುತ್ತಾನೆ. ಊಟ ಮುಗಿದ ತಕ್ಷಣ ಚಿರು ಹಗ್ಗದ ಮಂಚದ ಮೇಲೆ ಮಲಗಿದರೆ ಆಯುಷ್ ದೂರ ಅಂತ ನೋಡ್ತಾ ಇದ್ದಾನೆ. ಮೆತ್ತನೆ ಹಾಸಿಗೆ ಮೇಲೆ ಮಲಗಿದರು ಇವನಿಗೆ ನಿದ್ದೆ ಬರಲ್ಲ. ಅಂಥದ್ರಲ್ಲಿ ಇವನು ಇದರ ಮೇಲೆ ಅಂತ ನೋಡಿದರೆ ಚಿರು ಕಣ್ಣು ಮುಚ್ಚಿ ನಿಧಾನವಾಗಿ ನಿದ್ದೆಗೆ ಶರಣಾಗುತ್ತಿದ್ದಾನೆ. ಅಮ್ಮ ಒಂದು ಬ್ಯಾಗ್ ಹಿಡಿದು ರಾಮ್ನಿಗೆ ಹೇಳಲು ಬಂದವರು ಅವನು ಮಲಗಿರುವುದನ್ನು ನೋಡಿ ಆಯುಷ್ಗೆ ಒಂದು ಚಾಪೆ ಕೊಟ್ಟು, ನೀನು ಮಲಗಪ್ಪ, ನಾನು ಅಂಗಡಿಗೆ ಹೋಗಿ ಬರ್ತೀನಿ, ರಾಮ್ನಿಗೆ ಇಷ್ಟವಾದ ಅಡುಗೆಯನ್ನೆಲ್ಲ ಮಾಡಬೇಕಲ್ಲ ಅಂತ ಹೇಳುತ್ತಾ ಹೊರಗೆ ಹೋದರೆ, ಈಗೇನು ಮಾಡೋದಪ್ಪ, ಇವರಿಬ್ಬರ ಮಧ್ಯದಲ್ಲಿ ನಾನೇನು ಆಗ್ತೀನೋ ಅಂತ ಹೊರಗೆ ಬರ್ತಾನೆ. ಸೂರ್ಯ ಇನ್ನು ಕೆಲಸ ಮುಗಿಸಿ ಹೋಗಲು ಸಮಯವಿದ್ದುದರಿಂದ ಗಜನಿಗೆ ಕಾಲ್ ಮಾಡಿ ಇಲ್ಲಿ ನಡೆದುದೆಲ್ಲವನ್ನು ಹೇಳ್ತಾನೆ. ಗಜ, ನೀವು ಈ ಮನೆಯ ಹತ್ತಿರ ಬನ್ನಿ ಸರ್, ನಾವು ಮಾತಾಡೋಣ ಅಂದು ಕಾಲ್ ಕಟ್ ಮಾಡಿ ಮನಸ್ವಿ ಮಲಗಿರುವುದನ್ನು ಖಾತ್ರಿಪಡಿಸಿಕೊಂಡು ಎಲ್ಲರನ್ನು ಒಂದೆಡೆ ಸೇರಿಸಿ ಆಯುಷ್ ಹೇಳಿದ ಮಾತನ್ನು ಹೇಳುತ್ತಾನೆ. ಅಷ್ಟರಲ್ಲಿ ಆಯುಷ್ ಕೂಡ ಮನೆಯ ಹತ್ತಿರ ಬಂದಾಗ ಇದು ನಿಜಾನಾ ಅಂತ ಎಲ್ಲರೂ ಕೇಳ್ತಾರೆ. ಹೌದು, ನನಗೂ ತಲೆ ಕೆಟ್ಟು ಹೋಗಿದೆ, ನಾನು ಯಾರು ಅಂತ ಗೊತ್ತಿಲ್ಲ ಅಂತಾನೆ. ಅನ್ನ ಗೊಜ್ಜು ತಿಂದು ಹಗ್ಗದ ಮಂಚದ ಮೇಲೆ ಮಲಗಿದ್ದಾನೆ. ಈ ಊರಿನಲ್ಲಿ ಏನೋ ಇದೆ ಅನ್ಸುತ್ತೆ, ಇಲ್ಲಿ ಮಾಟ ಮಂತ್ರ ಏನಾದ್ರೂ ನಡೆಯುತ್ತಾ? ಈ ಊರಿಗೆ ಬಂದಾಗಿನಿಂದಲೂ ಚಿರು ಮತ್ತು ಮನಸ್ವಿ ಇಬ್ಬರು ಚೇಂಜ್ ಆಗಿದ್ದಾರೆ ಅಂತಾನೆ ಆಯುಷ್. ಇದೆಲ್ಲ ಮಾಟ ಮಂತ್ರ ನಡೆಯುವ ಕಾಲನ, ದೇವರನ್ನೇ ನಂಬಲ್ಲ, ಇನ್ನು ವಾಮಾಚಾರನ ಯಾರು ನಂಬ್ತಾರೆ? ನಾನು ಹೇಳ್ತಾ ಇದ್ದೀನಿ, ಸೈಕ್ಯಾಟಿಸ್ಟ್ ಹತ್ತಿರ ಚೆಕ್ ಮಾಡಿಸೋಣ ಅಂತ ಜೀತು ಅಂತಾನೆ. ಆಗ ಗಜ, ನಿನ್ನ ಮಾತು ಮೊದಲು ನಿಲ್ಲಿಸು, ಆಯುಷ್ ಸರ್ ಹೇಳಿದ್ದನ್ನು ಸರಿಯಾಗಿ ಗಮನಿಸಿ. ಮಾರಿಯಮ್ಮನ್ ದೇವಸ್ಥಾನದ ಪೂಜಾರಿಯವರು ನಿನ್ನ ಹುಡುಗಿಯನ್ನು ಮಾತಾಡಿಸಿಲ್ಲ ಅಂತ ಕೇಳಿದ್ದಾರೆ. ಅಂದ್ರೆ ಆಯುಷ್ ಸರ್ ಪರಿಯ ಜೊತೆ ಮಾತಾಡಿಲ್ಲ ಅಂತ ಅವರಿಗೇನು ಗೊತ್ತು ಅಂದಾಗ, ಆ ಪರಿ ಆಯುಷ್ ಸರ್ ಇಬ್ಬರು ಪ್ರೀತಿಸ್ತಾ ಇದ್ದಾರ, ನಮಗೆ ಇದು ಗೊತ್ತಿರಲಿಲ್ಲ ಅಂತ ಎಲ್ಲರೂ ಅವರ ಮುಖ ನೋಡಿಕೊಳ್ತಾರೆ. ಈಗ ಅದೆಲ್ಲ ಇಂಪಾರ್ಟೆಂಟ್. ಆ ಪೂಜಾರಿ ಕುಳಿತಲ್ಲ ಎಲ್ಲವನ್ನು ಕೇಳ್ತಾ ಇದ್ದಾರೆ ಅಂದ್ರೆ ಅವರಿಗೆ ಏನಾದರೂ ವಿಷಯ ಗೊತ್ತಿರಲೇಬೇಕು. ನಾವು ಇವತ್ತು ಏನಾದರೂ ಮಾಡಿ ಆ ಪೂಜಾರಿ ಜೊತೆ ಮಾತಾಡಲೇಬೇಕು. ಏನು ಮಾಡ್ತೀರಾ ಯೋಚನೆ ಮಾಡಿ ಅಂತಾನೆ ಗಜ. ಯೋಚನೆ ಮಾಡೋದೇನು, ಇವರಿಬ್ಬರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಟ್ಟು ಹೋಗಿದೆ. ಈಗ ವಿಕ್ರಮ್ ಮಾಮನಿಗೆ ನಾವಿಲ್ಲೇ ಇರ್ತೀವಿ ಅಂತ ಹೇಳುವವರು ಯಾರು? ಅವರು ಕೇಳಿದ್ರೆ ಏನು ಅಂತ ರೀಸನ್ ಹೇಳುವುದು? ಅದು ಅಲ್ಲದೆ ಮನಸ್ವಿಯನ್ನು ಬೇರೆ ನಾವು ಜೊತೆಯಲ್ಲಿ ಕೂರಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂತ ತೇಜಸ್ ಅಂತಾನೆ. ನಾವು ಇಲ್ಲೇ ಇರ್ತೀವಿ ಅಂತ ದೊಡ್ಡಪ್ಪನಿಗೆ ನಾನೇ ಹೇಳ್ತೀನಿ ಅಂತ ವಿಸ್ಮಯ ಅಂತಾಳೆ. ಅವಳು ಗಜನ ಜೊತೆ ಇರುವ ಸಂದರ್ಭವನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಆದ್ರೆ ಗಜನಿಗೆ ಯಾವಾಗ ತಿಳಿಯುತ್ತೋ ಏನೋ, ವಿಸ್ಮಯ ಹಾಗೆ ಹೇಳಿದ ತಕ್ಷಣ ಎಲ್ಲರೂ ಮೊದಲು ಆ ಕೆಲಸ ಮಾಡು, ಆಮೇಲೆ ಮುಂದಿನದನ್ನು ಯೋಚನೆ ಮಾಡೋಣ ಅಂತಾರೆ. ವಿಸ್ಮಯ ತಕ್ಷಣ ಕಾಲ್ ಮಾಡಿ, ವಿಕ್ಕಿ ಪಪ್ಪ, ನಮಗೆಲ್ಲ ಈ ಮನೆ ಇಷ್ಟವಾಗಿ ಮನೆಯಲ್ಲೇ ಇರ್ತೀವಿ, ಪ್ಲೀಸ್ ಪಪ್ಪ ಅಂತ ಗೋಗರಿಯುವುದಕ್ಕೆ ಶುರು ಮಾಡ್ತಾಳೆ. ಅದು ನಮ್ಮ ಮನೆಯ ತಾನೇ, ಇದ್ದರೆ ಇರಲಿ ಬಿಡು ಅಂತ ಅವರು ಒಪ್ಪಿಕೊಳ್ಳುತ್ತಾರೆ. ಎಲ್ಲರೂ ಖುಷಿಯಾಗಿ ಸದ್ಯ ಇರೋದಕ್ಕೇನು ಪರ್ಮಿಷನ್ ಸಿಕ್ತು. ಇನ್ನು ಆ ಪೂಜಾರಿ ಎಲ್ಲಿದ್ದಾರೆ ಅಂತ ಹುಡುಕಬೇಕಲ್ಲ. ಅವರ ಮನೆ
ಇಲ್ಲಿ ಯಾರಿಗೆ ಗೊತ್ತಿದೆ, ಒಂದ್ಸಲ ಕೆಲಸದವರನ್ನು ಕೇಳೋಣ, ಅವರಿಗೆ ಗೊತ್ತಿದ್ರೂ ಗೊತ್ತಿರಬಹುದು ಅಂತ ಮನ್ವಂತ್ ಹೇಳ್ತಾನೆ. ಅಡುಗೆ ಕೆಲಸ ಮಾಡುವವರನ್ನು ಕರೆದು ಮಾರಿಯಮ್ಮ ದೇವಸ್ಥಾನದ ಪೂಜಾರಿಯವರ ಮನೆ ಎಲ್ಲಿದೆ ಅಂತ ಗೊತ್ತಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ಆ ದೇವಸ್ಥಾನದ ಹತ್ತಿರ ಹೋಗಿ ಯಾರನ್ನಾದ್ರೂ ಕೇಳಿ, ಅವರ ಮನೆ ತೋರಿಸ್ತಾರೆ ಅಂತ ಹೇಳ್ತಾರೆ. ಸರಿ ಅಂತ ಗಜ, ತೇಜಸ್, ಜೀತು 3 ಜನ ದೇವಸ್ಥಾನದ ಹತ್ತಿರ ಹೋಗುತ್ತಾರೆ. ಅವರು ಸಿಕ್ಕಿದ ಕೂಡಲೇ ಅವರನ್ನು ಇಲ್ಲಿಗೆ ಕರ್ಕೊಂಡು ಬರ್ತೀವಿ, ಇಲ್ಲ ಅಂದ್ರೆ ನೀವೆಲ್ಲ ಅಲ್ಲಿಗೆ ಬನ್ನಿ ಅಂತ ಹೇಳಿ ಹೋಗ್ತಾರೆ. ಆಯುಷ್ ತುಂಬಾ ದಿನದ ನಂತರ ಪರಿ ಜೊತೆ ಕಾಫಿ ಕುಡಿಯುತ್ತಾ ಮಾತಾಡುತ್ತಾ ಕುಳಿತುಕೊಳ್ಳುತ್ತಾನೆ. ಅವರಿಬ್ಬರ ಮಾತು ಚಿರು ಮತ್ತು ಮನಸ್ವಿಯ ಸುತ್ತವೇ ಆಗಿದೆ. ಅಲ್ಲಿ ಇಲ್ಲಿ ವಿಚಾರಿಸಿ 3 ಜನ ಪೂಜಾರಿಯ ಮನೆ ಹತ್ತಿರ ಬರುವಷ್ಟರಲ್ಲಿ ಪೂಜಾರಿಯವರು ಧ್ಯಾನದಲ್ಲಿ ಕುಳಿತು ಬಿಟ್ಟಿದ್ದಾರೆ. ಅವರು ಎದ್ದೇಳುವವರೆಗೂ ಕಾಯುವುದೇ ಇವರ ಕೆಲಸ ಆಗಿದೆ. ಆದರೆ ಇವತ್ತು ಹೇಗಾದರೂ ಮಾಡಿ ಇವರಿಂದ ವಿಷಯ ತಿಳಿಯಲೇಬೇಕು ಅಂತ ಕಾಯುತ್ತಲೇ ಇದ್ದಾರೆ. ಇವರ ಕಾಯುವಿಕೆಗೆ ಅಂತ್ಯವೆಂಬಂತೆ ಅವರಿಗೆ ಎಚ್ಚರವಾದ ಆಗಲೇ ಪಶ್ಚಿಮ ದಿಕ್ಕಿನಲ್ಲಿ ರವಿಯು ಮುಳುಗುತ್ತಲಿದ್ದ. ಮುಗುಳ್ನಗುತ್ತಾ ಎಲ್ಲರ ಕಡೆಗೆ ದೃಷ್ಟಿ ಬೀರಿದ ಅವರು, ನಿಮ್ಮ ಪ್ರಶ್ನೆಗೆ ಉತ್ತರ ಈಗಲೇ ಬೇಕಾ ಅಂತ ಕೇಳ್ತಾರೆ. ಈ 3 ಆಶ್ಚರ್ಯದಿಂದ ಅವರ ಕಡೆ ನೋಡುತ್ತಾ ಹೌದು ಎಂಬಂತೆ ತಲೆ ಆಡಿಸುತ್ತಾರೆ. ನಾನು ಈಗ ಅಮ್ಮನಿಗೆ ದೀಪ ಬೆಳಗಬೇಕು. ದೇವಸ್ಥಾನದ ಹತ್ತಿರ ನೀವು ಮನೆಯಲ್ಲಿ ಯಾರನ್ನ ಕರೆದುಕೊಂಡು ಬರಬೇಕು ಅವರನ್ನು ಕರೆದುಕೊಂಡು ಬಂದಿ, ಅಲ್ಲೇ ಹೇಳ್ತೀನಿ ಅಂತಾರೆ. ತಾವು ಯಾವ ವಿಷಯವನ್ನು ಕೇಳದೆ ಅವರೇ ನೇರವಾಗಿ ವಿಷಯಕ್ಕೆ ಬಂದಾಗ 3 ಅವರ ಮೇಲೆ ಹೆಚ್ಚಿನ ನಂಬಿಕೆ ಬಂದಿತ್ತು. ಈಗ ಮನಸ್ವಿಗೆ ಏನು ಹೇಳಿ ಬರೋದೆಂದು ಆಲೋಚಿಸಿ ಮೇಲೆದ್ದಾಗ ಆಕೆ ಬರುವುದಿಲ್ಲ, ಅವಳು ಮಲಗುತ್ತಾಳೆ. ನೀವು ಆರಾಮವಾಗಿ ಬನ್ನಿ ಅಂತ ಹೇಳಿದಾಗ ಮತ್ತೆ ಆಶ್ಚರ್ಯ ಪಡುವ ಹಾಗೆ ಆಗುತ್ತೆ. 3 ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಮನೆಗೆ ಬಂದಾಗ ಎಲ್ಲರೂ ಇವರಿಗಾಗಿ ಕಾಯುತ್ತಾ ನಿಂತಿದ್ದಾರೆ. ಮನಸ್ವಿ ಮಾತ್ರ ಚಿಕ್ಕ ನಿದ್ದೆ ಮುಗಿಸಿ ದೇವರ ಮನೆಯಲ್ಲಿ ಕುಳಿತು ಬಿಟ್ಟಿದ್ದಾಳೆ. ಚಿರುಗೆ ಪ್ರೀತಿ ನಂಬಿಕೆ ವಿಷಯದಲ್ಲಿ ಜೋರಾಗಿ ಮಾತಾಡಿ ಕಳುಹಿಸಿದ ಮೇಲೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿತ್ತು ಅವಳಿಗೆ ಮಾತ್ರ ತಿಳಿದಿತ್ತು. ಮೌನವಾಗಿ ಕಣ್ಣೀರು ಸುರಿಸುತ್ತಾ ನೋವನ್ನು ಅನುಭವಿಸುತ್ತಾ ಮನಸ್ವಿ ಸ್ವಲ್ಪ ಸಮಾಧಾನವಾಗಲು ದೇವಿಯ ಸ್ತೋತ್ರ ಹೇಳಲು ದೇವರ ಮನೆ ಹೊಕ್ಕಿದ್ದಳು. ಪೂಜಾರಿ ಹೇಳಿದ ವಿಷಯವನ್ನು ಅವರಿಗೆಲ್ಲ ಹೇಳಿದಾಗ ಎಲ್ಲರೂ ಆತಂಕವಾಗಿಯೇ ನಾವು ಅದಕ್ಕೆ ಹೋಗಿದ್ದು ಅಂತ ಅವರಿಗೆ ಹೇಗೆ ಗೊತ್ತು ಅಂತ ವಿಚಾರ ಮಾಡುತ್ತಿದ್ದಾರೆ. ಮನಸ್ವಿ ದೇವಿಯ ಸ್ತೋತ್ರ ಹೇಳಿದವಳೆ ಹೋಗಿ ಮಲಗಿಬಿಟ್ಟಾಗ ಮತ್ತೊಂದು ಸಲ ಆಶ್ಚರ್ಯ ಪಡುವುದು ಇವರಿಗಾಗಿತ್ತು. ಕೆಲಸದವರೆಗೆ ಮನಸ್ವಿಯನ್ನು ನೋಡಿಕೊಳ್ಳಲು ಹೇಳಿ ಅಲ್ಲಿಂದ ಎಲ್ಲರೂ ಹೊರಟು ಬಿಟ್ಟರು. ಅವರು ಏನು ಹೇಳ್ತಾರೋ ಎನ್ನುವ ಆತಂಕದಲ್ಲಿಯೇ ದೇವಸ್ಥಾನದ ಹತ್ರ ಬಂದಾಗ ದೇವಿಯ ಮುಂದೆ ದೀಪ ಬೆಳಗುತ್ತಿತ್ತು. ಗಂಧದ ಪರಿಮಳ ಅಲ್ಲೆಲ್ಲ ತುಂಬಿತ್ತು. ಎಲ್ಲರೂ ಕೈ ಮುಗಿದು ಅಲ್ಲೇ ನೆಲದ ಮೇಲೆ ಕೂತಾಗ ದೇವಿಗೆ ಕೈ ಮುಗಿದು ಪೂಜಾರಿ ಕಟ್ಟೆಯ ಮೇಲೆ ಕುಳಿತು, ನಿಮಗೆಲ್ಲ ನಿಮ್ಮ ಸ್ನೇಹಿತರ ವಿಷಯ ತಿಳಿಯಬೇಕು ಅನ್ನೋ ಕುತೂಹಲ ಒಳ್ಳೆಯದೇ, ಆದರೆ ಆ ದೇವಿಯೇ ಇವರನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾಳೆ. ಯಾಕೆ ಅಂತೀರಾ? ಈಗ ನಡೆಯುವ ಊರ ಜಾತ್ರೆಗೆ ಅವರಿಬ್ಬರ ಅವಶ್ಯಕತೆ ಇದೆ ಅಂತ ಅಂದಾಗ ಇವರಿಬ್ಬರ ಯಾಕೆ, ಏನಾದರೂ ದುಡ್ಡಿನ ಸಹಾಯ ಆಗಬೇಕಿತ್ತ ಅಂತ ತೇಜಸ್ ಕೇಳ್ತಾನೆ. ಪೂಜಾರಿ ನಗುತ್ತಾ, ಆ ದೇವಿಯೇ ನಮಗೆಲ್ಲ ನೀಡುವವಳು, ಅವಳಿಗೆ ಹಣದ ಅವಶ್ಯಕತೆ ಇದೆಯಾ ಅಂತ ನಕ್ಕು, ನೀವೆಲ್ಲ ಇನ್ನೂ ಚಿಕ್ಕ ಮಕ್ಕಳು, ಅರ್ಥವಾಗುವ ಸಮಯ ಬಂದಾಗ ಅರ್ಥ ಆಗುತ್ತೆ. ರಾಮ ಜಾನಕಿ ಈ ದೇವಿಯ ಹತ್ತಿರ ಕೇಳಿಕೊಂಡಿದ್ದು ಅವರ ಪ್ರೀತಿ ಒಂದಾಗಬೇಕು ಅಂತ ಮಾತ್ರ. ಆ ಪ್ರೀತಿ ಒಂದಾಗಬೇಕು ಅಂದ್ರೆ ಅವರಿಬ್ಬರ ಮದುವೆಯಾಗಬೇಕು. ನಿಜವಾದ ಭಕ್ತಿಯಿಂದ ಅವರು ಕೇಳಿ ಆ ದಿನ ಕಟ್ಟಿದ್ದ ಹರಕೆದಾರದ ಫಲ ಈಗ ನೆರವೇರಲು ಕಾಲ ಬಂದಿದೆ ಅಂತಾರೆ. ಅವರಿಬ್ಬರು ಆ ದಿನ ಹರಕೆದಾರ ಕಟ್ಟಲೇ ಇಲ್ವಲ್ಲ ಅಂತ ಆಯುಷ್ ಕೇಳ್ತಾನೆ. ಪೂಜಾರಿ ಆಯುಷ್ನ ನೋಡುತ್ತಾ, ಅವರು ಹರಕೆದಾರ ಕಟ್ಟಿ 25 ವರ್ಷವಾಯ್ತು. ಆ ಹರಕೆ ತೀರಬೇಕೆಂದರೆ ಅವರು ಮತ್ತೆ ಇಲ್ಲಿಗೆ ಬರಲೇಬೇಕಿತ್ತು ಅಂತಾರೆ. ಏನು 25 ವರ್ಷದ ಹಿಂದೇನ? ನೀವೇನು ಹೀಗೆ ಮಾತಾಡ್ತೀರಾ? ಮನಸ್ವಿಗೆ ಈಗ 21 ವರ್ಷ, ಚಿರುಗೆ ಇನ್ನು 25 ವರ್ಷ. ನೀವು ಯಾರನ್ನೋ ಅಂದುಕೊಂಡು ಹೀಗೆ ಹೇಳ್ತಾ ಇದ್ದೀರಾ ಅಂತ ಆಯುಷ್ ಅಂತಾನೆ. ಅವರಿಗೆ ನೀನು ಹೇಳ್ತಾ ಇರೋದು ಈ ಜನ್ಮದ ವರ್ಷಗಳನ್ನು, ನಾನು ಹೇಳ್ತಾ ಇರೋದು ಹೋದ ಜನ್ಮದ ಬಗ್ಗೆ ಅಂದಾಗ ಎಲ್ಲರೂ ಒಟ್ಟಿಗೆ ಆ ಆ ಆ ಹೋದ ಜನ್ಮನ ಅಂದ್ರೆ ಅವರು ಮತ್ತೆ ಈ ಜನ್ಮದಲ್ಲಿ ಇಲ್ಲಿಗೆ ಬಂದಿದ್ದಾರೆ ಅಂತಾರೆ. ಹೌದು, ಅವರ ಹೋದ ಜನ್ಮದಲ್ಲಿ ಪ್ರೀತಿ ಒಂದಾಗಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಅವರು ಮರುಹುಟ್ಟು ಪಡೆದಿದ್ದು. ಈಗ ನಿಲ್ಲಿಸಿದ
ವನ್ನು ಪುನಃ ಮಾಡಲು ಬಂದಿದ್ದಾರೆ ಅಂತ ಹೇಳ್ತಾರೆ ಪೂಜಾರಿ. ಜೀತು ಹಾಗೂ ಮನ್ವಂತ್ ಇಬ್ಬರು ಸ್ವಲ್ಪ ಅನುಮಾನದಿಂದ ಪೂಜಾರಿಯ ಕಡೆ ನೋಡಿದಾಗ ಪೂಜಾರಿ ಮುಗುಳ್ನಕ್ಕು ನಿಮಗೆ ಜನ್ಮಾಂತರದ ಪ್ರಶ್ನೆ ಕಾಡುತ್ತಾ ಇದೆ ಅಲ್ವಾ ಅಂತ ಕೇಳ್ತಾರೆ. ಆಗ ಜೀತು ಹಾಗೂ ಮನ್ವಂತ್ ಹೌದು, ನಮಗೆ ಹುಟ್ಟು ಸಾವು ಖಚಿತ ಅಂತ ಗೊತ್ತು, ಆದರೆ ಜನ್ಮಾಂತರದ ಬಗ್ಗೆ ನಂಬಿಕೆ ಇಲ್ಲ. ಅದು ಅಲ್ಲದೆ ಕಳೆದ ಜನ್ಮದಲ್ಲಿ ಏನಾಗಿದೆ ಅಂತ ನೆನಪಿಗೆ ಯಾರಿಗೂ ಬರಲ್ಲ. ಆದರೂ ನೀವಿ ಹೀಗೆ ಹೇಳ್ತೀರಾ ಅಂತ ಕೇಳ್ತಾರೆ. ಪೂಜಾರಿ ಮಂದಸ್ಮಿತರಾಗಿ ವಿಜ್ಞಾನ ಮುಂದುವರೆಯದಂತೆಲ್ಲ ಜನರಿಗೆ ದೇವರಿದ್ದಾನೆ ಅನ್ನುವ ಸಂಗತಿಗೆ ಮರೆತಂತೆ ಇದೆ. ನಾವು ಮಾಡಿದ ಕರ್ಮಫಲಗಳ ಅನುಸಾರವಾಗಿ ಮುಂದಿನ ಜನ್ಮ ಹೊಂದುತ್ತೀವಿ ಅನ್ನೋದು ಸತ್ಯ. ಸೂರ್ಯಚಂದ್ರರು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ. ಅವರ ಕೆಲಸಕ್ಕೆ ಯಾವ ವಿಜ್ಞಾನದ ಪ್ರಯೋಗವನ್ನು ಮಾಡಿಲ್ಲ ಅಲ್ವಾ. ಸೂರ್ಯ ಹುಟ್ಟುವ ಸಮಯಕ್ಕೆ ಸರಿಯಾಗಿ ಹುಟ್ಟುತ್ತಾನೆ. ಅವನಿಗೆ ನಾವು ಅಲಾರಾಂ ಜೋಡಿಸಿ ಕೊಟ್ಟಿದ್ದೀವ ಇಲ್ಲ ಅಲ್ವಾ. ಹಾಗೆ ಗ್ರಹಗಳು, ಮಳೆ, ಭೂಕಂಪ, ಗಾಳಿ, ಬೆಳಕು ಎಲ್ಲವೂ ಆ ದೇವರ ಕೊಡುಗೆಯೇ. ನಮ್ಮಂತಹ ಕೋಟ್ಯಾಂತರ ಜನ ಹುಡ್ತಾರೆ, ಸಾಯ್ತಾರೆ. ಆದರೆ ಸೂರ್ಯ, ಚಂದ್ರ, ಗ್ರಹಗಳು ಅವರೆಲ್ಲ ಯಾಕೆ ಸಾಯಲಿಲ್ಲ? ಹೊಸ ಸೂರ್ಯ ಹುಟ್ಟಲಿಲ್ಲ ಅಂದ್ರೆ ಇದೆಲ್ಲ ಸೃಷ್ಟಿಕರ್ತನ ಲೀಲೆಗಳು ಅಂತೀವಿ. ಇದಕ್ಕೆ ಸರಿಯಾದ ಉತ್ತರವನ್ನು ಯಾರೂ ಸಹ ಕೊಡೋದಕ್ಕೆ ಆಗೋಲ್ಲ. ಕೆಲವೊಂದನ್ನು ನೋಡಬಹುದು, ಅನುಭವಿಸಬಹುದು, ಆದರೆ ನಿಗದಿತ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗಲ್ಲ. ಇದು ಹೀಗೆಯೇ. ನೀವು ಈ ಜನ್ಮದಲ್ಲಿ ಹೇಗೆ ಬದುಕುತ್ತೀರಾ ಅನ್ನುವುದರ ಮೇಲೆ ನಿಮ್ಮ ಮುಂದಿನ ಜನ್ಮ ನಿಗದಿಯಾಗಿ ಇರುತ್ತೆ. ಅದಕ್ಕೆ ಯಾವಾಗಲೂ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳೋದು. ಪುಣ್ಯ ನಮ್ಮನ್ನು ಕಾಯ್ದರೆ ಪಾಪ ನಮ್ಮನ್ನು 7 ಜನ್ಮದವರೆಗೂ ಕಾಡುತ್ತೆ ಅನ್ನೋದು ಕೂಡ ನಿಜ. ರಾಮ ಜಾನಕಿ ಮಾಡಿದ ಒಳ್ಳೆಯ ಕೆಲಸಗಳೇ ಮತ್ತೆ ಅವರನ್ನು ಹುಟ್ಟುವ ತರ ಮಾಡಿದ್ದು. ಜಾಹ್ನವಿ ಉದಯರಾಜ್ ಅವರ ಮಗಳು. ಊರ ಜನ ಆಕೆಯ ಹೆಸರನ್ನು ಹೇಳಲು ಬರದೆ ಜಾನಕಿ ಅಂತ ಕರೆಯುತ್ತಿದ್ದರು. ರಾಮ ಲಕ್ಷ್ಮಮ್ಮನ ಮಗ. ಬಡವರ ಮನೆ ಮಗುವಾದರೂ ಅವನ ಆಲೋಚನೆಗಳು, ಸಹಾಯ ಮಾಡುವ ಗುಣ ತುಂಬಾ ಶ್ರೀಮಂತವಾಗಿತ್ತು. ಲಕ್ಷ್ಮಿ ಈ ಊರಿಗೆ ಗಂಡನ ಜೊತೆ ಬಂದಾಗ ಮಳೆಗಾಲ. ಲಕ್ಷ್ಮಿಯ ತವರಿನಲ್ಲಿ ಬಡತನದ ಕಾರಣ ಒಬ್ಬ ಕೂಲಿಯವನಿಗೆ ಕೊಟ್ಟು ಲಕ್ಷ್ಮಿಯವರನ್ನು ಮದುವೆ ಮಾಡಿದ್ರು. ಲಕ್ಷ್ಮಿಯ ಗಂಡನಿಗೆ ಊಟಿಯ ಎಸ್ಟೇಟ್ನಲ್ಲಿ ಕೂಲಿ ಜಾಸ್ತಿ ಅನ್ನುವ ಮಾತು ಕೇಳಿಸಿದ್ದ ತಕ್ಷಣ ಆತ ಯೋಚನೆ ಮಾಡಿದ್ದು ಮೈಸೂರನ್ನು ಬಿಟ್ಟು ಊಟಿಗೆ ಹೋಗಬೇಕು ಅಂತ. ಲಕ್ಷ್ಮಿ ಬೇಡ ಅಂತ ಹೇಳಿದರೂ ಕೇಳದೆ ಊಟಿಯಲ್ಲಿ ಕೆಲವು ತಿಂಗಳು ಕೆಲಸ ಮಾಡಿ ಆ ನಂತರ ಈ ಊರಿಗೆ ಬಂದಿದ್ದು. ಉದಯರಾಜ್ರವರು ಟೀ ಎಸ್ಟೇಟ್ನ ಮಾಲೀಕ. ಆ ಎಸ್ಟೇಟ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು ಗಂಡ ಹೆಂಡತಿ. ಇರುವ ಒಬ್ಬ ಮಗನನ್ನು ಸ್ಕೂಲಿಗೆ ಸೇರಿಸಿದ್ದರಿಂದ ಮೈಸೂರಿನಲ್ಲಿ ಅಣ್ಣನ ಮನೆಯಲ್ಲೇ ಬಿಟ್ಟಿದ್ರು. ಉದಯರಾಜ್ ಚಂದ್ರೋದರ್ ಈ ಊರಿಗೆ ಬಂದಾಗ 4 ಮಕ್ಕಳ ತಂದೆ. ಉದಯರಾಜ್ ಮೊದಲ ಅಣ್ಣ ತಮ್ಮಂದಿರು ಕೂಡ ಕುಟುಂಬದಲ್ಲಿ ಬೆಳೆದಿದ್ದು. ಕುಟುಂಬ ದೊಡ್ಡದಾದಂತೆಲ್ಲ ಮೈ ಮನಸ್ಸು ಜಾಸ್ತಿ ಆಯಿತು. ಆಮೇಲೆ ಆಸ್ತಿಯನ್ನು ಭಾಗ ಮಾಡಿಕೊಂಡು ಎಲ್ಲರೂ ಬೇರೆ ಬೇರೆಯಾಗಿ ಒಂದೊಂದು ಕಡೆ ನೆಲೆಸಿದ್ರು. ಉದಯರಾಜ್ರವರಿಗೆ ಹಸಿರಿನ ಬಗ್ಗೆ ಒಲವಿದ್ದರಿಂದ ಅವರು ಬಂದಿದ್ದು ಕರ್ನಾಟಕದ ಕಡೆಗೆ. ಮೊದಲು ಮೈಸೂರಿನಲ್ಲಿ ಬಂದು ನೆಲೆಸಿದವರು ನಂತರ ಈ ಊರಿನಲ್ಲಿ ಟೀ ಎಸ್ಟೇಟ್ ಕೊಂಡುಕೊಂಡು ಈಗ ನೀವಿದ್ದ ಬಂಗಲೆಯನ್ನು ಕಟ್ಟಿಕೊಂಡು ಈ ಊರಿಗೆ ಬಂದ್ರು. ಜಾಹ್ನವಿ ಸ್ಕೂಲಿನ ನಂತರ ಕಾಲೇಜಿಗೆ ಸೇರಿದ್ದು ಬೆಂಗಳೂರಿನಲ್ಲಿ. ಅಲ್ಲಿಯ ಹಾಸ್ಟೆಲ್ನಲ್ಲಿದ್ದು ತಾನು ಕಲಿಯಬೇಕೆಂದುಕೊಂಡಿದ್ದ ಅನೇಕ ವಿದ್ಯೆಗಳನ್ನು ಕೂಡ ಕಲಿತಳು. ರಜೆಯಲ್ಲಿ ಮಾತ್ರ ಆಕೆ ಈ ಊರಿಗೆ ಬರ್ತಾ ಇದ್ದದ್ದು. ಜಾಹ್ನವಿ ಸ್ಕೂಲಿನಲ್ಲಿದ್ದಾಗಲೇ ವಿಕ್ರಮ್ ರಾಜ್ ಅವರಿಗೆ ಸುಕನ್ಯಾರವರನ್ನು ಮದುವೆ ಮಾಡಲು ನೋಡಿದಾಗ ಮನಸ್ವಿ ಒಂದೇ ಸಲ ಒಪ್ಪಿಗೆ ಕೊಟ್ಟಿದ್ಲು. ಸುಕನ್ಯಾ ಆಕೆಗೆ ಬಹಳ ಇಷ್ಟವಾಗಿದ್ಲು. ನಂತರ ಜಯದೇವ್ ರವರಿಗೆ ಪದ್ಮಿನಿಯವರನ್ನು ನೋಡಿದಾಗಲೂ ಸಹ ಒಪ್ಪಿಗೆ ಕೊಟ್ಟಿದ್ಲು. ಈ ಮನೆಯ ಮಹಾರಾಣಿಯಂತೆ ಬೆಳೆಯುತ್ತಿದ್ದ ಜಾಹ್ನವಿ ವಯಸ್ಸಿಗೆ ಮೀರಿದ ಬುದ್ಧಿಶಕ್ತಿ ಇತ್ತು ಆಕೆಗೆ. ಎಲ್ಲರಿಗಿಂತ ಚಿಕ್ಕವಳಾದರೂ ಸಹ ಅವಳ ಮಾತು, ನಡೆ, ನುಡಿ ಎಲ್ಲರನ್ನೂ ಆಶ್ಚರ್ಯಪಡುವಂತೆ ಮಾಡುತ್ತಿತ್ತು. ಆದ್ದರಿಂದ ಮನೆಯ ಕೆಲವು ನಿರ್ಧಾರಗಳನ್ನು ಜಾಹ್ನವಿಯನ್ನು ಕೇಳಿಯೇ ಮಾಡುತ್ತಿದ್ದರು. ಜಾಹ್ನವಿ ಹೈಸ್ಕೂಲಿನಲ್ಲಿ ಓದುವಾಗ ವಿನೋದ್ ಮೈಸೂರಿನ ಕಾಲೇಜಿನಲ್ಲಿ ಓದುತ್ತಿದ್ದ. ಅದೇ ಕಾಲೇಜಿನಲ್ಲಿ ಓದುತ್ತಿದ್ದ ಶರ್ಮಿಳಾನ ಕಣ್ಣು ಬಿದ್ದಿದ್ದು ವಿನೋದ್ ಮೇಲೆ. ತನ್ನ ಶ್ರೀಮಂತಿಕೆಯನ್ನು ತೋರಿಸದೆ ಸಾಧಾರಣವಾಗಿ ಎಲ್ಲರಂತೆಯೇ ಕಾಲೇಜಿಗೆ ಹೋಗುತ್ತಿದ್ದ. ಆದರೆ ಅವನು ಹಾಕುವ ಬಟ್ಟೆ, ಶೂ, ವಾಚ್ ಎಲ್ಲವೂ ದುಬಾರಿಯಾಗಿದ್ದರಿಂದ ಶರ್ಮಿಳಾ ತನ್ನ ಅಣ್ಣಂದಿರಾದ ರಾಜಶೇಖರ್ ಮತ್ತು ಮಧುರವರಿಗೆ ವಿನೋದ್ ಬಗ್ಗೆ ತಿಳಿದುಕೊಳ್ಳಲು ಹೇಳ್ತಾಳೆ. ತಂಗಿ ರೂಪವತಿಯ ಜೊತೆಗೆ ಬುದ್ಧಿವಂತೆಯಾಗಿದ್ದರಿಂದ ಅಪ್ಪ ಪೋಲಿಗಳ ತರ ತಿರುಗುತ್ತಿದ್ದ ಇಬ್ಬರು ವಿನೋದ್ರವರ
ಬಗ್ಗೆ ತಿಳಿದುಕೊಳ್ಳಲು ಅವರ ಹಿಂದೆ ಓಡಾಡ್ತಾರೆ. ಕಾಲೇಜಿಗೆ ಸ್ವಲ್ಪ ದೂರದಲ್ಲೇ ಕಾರನ್ನು ನಿಲ್ಲಿಸಿ ನಡೆದು ಬರುತ್ತಿದ್ದ ವಿನೋದ್ ರವರ ಬಗ್ಗೆ ಹೆಚ್ಚಾಗಿ ತಿಳಿಯಲು ಈಗ ಅವರು ಹೋದ ಕಡೆಯಲ್ಲೆಲ್ಲ ಅಣ್ಣ ತಮ್ಮಂದಿರು ಹಿಂದಿಂದೆ ತಿರುಗಿ ವಿನೋದ್ ಶ್ರೀಮಂತರ ಮನೆಯ ಹುಡುಗ ಅನ್ನುವುದನ್ನು ಖಚಿತ ಮಾಡಿದ್ದರು. ಶರ್ಮಿಳಾ ಮದುವೆಯಾದರೆ ಇವರನ್ನೇ ಅಂತ 2 ವರ್ಷಗಳ ಕಾಲ ವಿನೋದ್ ಗಮನವನ್ನು ತನ್ನತ್ತ ಸೆಳೆಯುವಲ್ಲಿ ಸಫಲರಾಗಿದ್ದರು. ಆದರೆ ವಿನೋದ್ ತಮ್ಮ ಮನೆಯಲ್ಲಿ ಒಪ್ಪಿದರೆ ಮಾತ್ರ ಮದುವೆಯಾಗುವುದು ಅಂತ ತಿಳಿಸಿದಾಗ ತನ್ನ ರೂಪಕ್ಕೆ ಅವರೆಲ್ಲ ಬೀಳಲೇಬೇಕು ಅಂತ ಅಂದುಕೊಂಡಿದ್ದರು. ಅಷ್ಟರಲ್ಲಿ ಜಾಹ್ನವಿ ಹೈಸ್ಕೂಲ್ ಮುಗಿಸಿ ಕಾಲೇಜಿನ ಮೆಟ್ಟಿಲನ್ನು ಹತ್ತುವ ಸಮಯ. ರಜೆಯಲ್ಲಿ ಬಂದ ಮಗಳಿಗೆ ಶರ್ಮಿಳಾ ಫೋಟೋ ತೋರಿಸಿದಾಗ ಒಂದೇ ಸಲಕ್ಕೆ ಈ ಹುಡುಗಿ ಬೇಡ ಅಂತ ಹೇಳಿಬಿಟ್ಲು. ಜಾಹ್ನವಿಯ ತಾಯಿ ಕೌಸಲ್ಯರವರು, ಯಾಕೆ ಮಗಳೇ, ಹುಡುಗಿ ಚೆನ್ನಾಗೇ ಇದ್ದಾಳೆ, ಏನಾಯ್ತು ಅಂದಾಗ, ಯಾಕೋ ಗೊತ್ತಿಲ್ಲಮ್ಮ, ಅವರು ಈ ಮನೆ ಸೊಸೆಯಾಗೋದು ಸರಿ ಬರಲ್ಲ ಅನ್ಸುತ್ತೆ ಅಂತ ಅಂದಾಗ ವಿನೋದ್ ರವರಿಗೆ ಬೇಜಾರಾದರೂ ಸಹ, ಪರವಾಗಿಲ್ಲ ಜಾಹ್ನವಿ, ನಿನಗೆ ಒಪ್ಪಿಗೆ ಇಲ್ಲ ಅಂದ್ರೆ ನಾನು ಆ ಹುಡುಗಿಯನ್ನು ಮದುವೆಯಾಗಲ್ಲ ಬಿಡು ಅಂತಾರೆ. ಅಣ್ಣ ಬೇಜಾರಾಯ್ತಾ ಅಂತ ಜಾಹ್ನವಿ ವಿನೋದ್ ಪಕ್ಕ ಕುಳಿತು ಕೇಳಿದಾಗ, ಇಲ್ಲಮ್ಮ, ನಿನ್ನ ಮಾತು ಯಾವಾಗ್ಲೂ ಸರಿ ಇರುತ್ತೆ, ನೀನು ನಮ್ಮ ಒಳ್ಳೆಯದಕ್ಕೆ ತಾನೇ ಹೇಳೋದು ಅಂತ ಜಾಹ್ನವಿಯ ತಲೆ ಸವರಿದರೆ, ಹೋಗಲಿ ಬಿಡಣ್ಣ, ನಿನ್ನಂತ ಕೋತಿಗೆ ಇನ್ನೊಂದು ಕೋತಿ ಎಲ್ಲಾದರೂ ಇರುತ್ತೆ, ಹುಡುಕೋಣ ಅಂತ ಹೇಳಿ ಅಲ್ಲಿಂದ ಎದ್ದು ಓಡಿದರೆ ವಿನೋದ್ ತಂಗಿಯನ್ನು ಹಿಡಿಯಲು ಓಡುತ್ತಾರೆ. ಅಣ್ಣ ತಂಗಿ ಆಟ ನೋಡಿ ಮನೆಯವರೆಲ್ಲ ನಗ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ಆಗತ್ತೆ ಅಂತ ನೋಡೋಣ. ಧನ್ಯವಾದಗಳು.